ಮಹಾನಂದಿಯಿಂದ ಹೊರಟು ಇವಾಗ ಶ್ರೀಶೈಲನ ತಲುಪಿದ್ದೀವಿ. ಇಲ್ಲಿ ರೂಮ್ ಹುಡ್ಕೋದೆ ಒಂದು ಸರ್ಕಸ್ ಆಗಿದೆ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೀ ಪ್ಲ್ಯಾನಿಂಗ್ ಇಲ್ದಲೇ ಲೇಟಾಗಿ ನಾವು ರೀಚ್ ಆಗಿದ್ದರಿಂದ ರೂಮ್ ಹುಡ್ಕೋದು ಸ್ವಲ್ಪ ಕಷ್ಟನೇ ಆಯಿತು. ಸ್ವಲ್ಪ ಏನು ತುಂಬಾ ಕಷ್ಟ ಆಯಿತು. ಆಲ್ಮೋಸ್ಟ್ 1.5 ಅವರ್ ಬರೀ ರೂಮ್ಗೋಸ್ಕರನೇ ಸರ್ಚ್ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ ಆ್ಯಂಡ್ ಸಿಂಗಲ್ ರೂಮ್ಗಳು ಸಿಗ್ತಿತ್ತು. ನಮಗೆ 2 ರೂಮ್ ಬೇಕಿತ್ತು. ಸೊ ಹಾಗಾಗಿ ನಾವು ಇಲ್ಲಿ ಹೋಗಿದ್ದಾಗ ಕೂಡ 1 ರೂಮ್ ಮಾತ್ರ ಅವೈಲಬಲ್ ಇತ್ತು. ಸೊ ಇನ್ನೊಂದು ರೂಮ್ ನಮಗೆ ಅವಶ್ಯಕತೆ ಖಂಡಿತ ಇತ್ತು. 6 ಜನ ಇದ್ದಿದ್ದರಿಂದ ಸೊ ಬೇರೆ ನೋಡೋಣ ಅಂತೇಳಿ ಹುಡುಕಾಡದೆ ಒಂದು ಕೆಲಸ ಆಯಿತು. ನಾನು ಒಂದು ಕಡೆ ಕೇಳ್ತಿರ್ತೀನಿ ಇಲ್ಲೇ ಇರೋನು. ಶಿವರಾತ್ರಿ ಹಬ್ಬ ಹತ್ರ ಇದ್ದಿದ್ದರಿಂದ ಅಲ್ಲಿ ಜಾತ್ರೆ ಉತ್ಸವ ಕೂಡ ನಡೀತಿದೆ. ಸೊ ಹಾಗಾಗಿ ಜನಗಳೆಲ್ಲ ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡಿ ನಮಗೆ ರೂಮ್ ಅವೈಲಬಲ್ ಇರಲಿಲ್ಲ. ಸೊ ಆಲ್ಮೋಸ್ಟ್ ನಾವು ಯಾವ ಕಡೆ ಹೋದ್ರೂ ಕೂಡ ಸಿಂಗಲ್ ರೂಮ್ ಸಿಗ್ತಿತ್ತು, ಡಬಲ್ ಇರೋದು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ 1.5 ಅವರ್ ಕಂಟಿನ್ಯೂಸ್ ನಾವು ಹುಡುಕಿದ ಮೇಲೆ ಅದು ಲೇಟ್ ನೈಟ್ ಆಗಿತ್ತು. 11 o'clock ಮೇಲೆ ಆಗಿತ್ತು. ಅಲ್ಲೇ ಇನ್ನು ಊಟಕ್ಕೆ ಕೂಡ ನಾವು ಹಾಕಿರಲಿಲ್ಲ. ಸೊ ಹುಡ್ಕಾಡಿದ್ದೆ ಒಂದು ದೊಡ್ಡ ಕೆಲಸ ಆಗೋಯಿತು. ಸೊ ಯಾರಾದರೂ ನೀವು ಶ್ರೀಶೈಲಕ್ಕೆ ಮುಂಚೆನೇ ಹೋಗೋದಕ್ಕೆ ಏನಾದ್ರು ಪ್ರೀ ಪ್ಲ್ಯಾನ್ ಇದ್ದರೆ ಸೊ ಫಸ್ಟ್ ಸೇಫ್ಟಿಗೋಸ್ಕರ ನೀವು ರೂಮ್ನ ಬುಕ್ ಮಾಡ್ಕೊಂಬಿಡಿ. ಸೊ ಫೈನಲಿ ಯಾರೋ ಹೇಳಿದ್ರು ಕರ್ನಾಟಕ ಭವನ್ ಅಂತ ಇದೆ, ಅಲ್ಲಿಗೆ ಹೋಗಿ ಕರ್ನಾಟಕದವ್ರಿಗೆ ಅಂತ ರಿಸರ್ವೇಷನ್ ಇರುತ್ತೆ. ಸೊ ನಿಮಗೆ ಸಿಗುತ್ತೆ ಅಲ್ಲಿ ಅಂತ. ಅಲ್ಲಿ ಹೋಗಿ ಕೂಡ ನಾವು ವಿಚಾರಿಸಿದ್ವಿ, ಬಟ್ ಅಲ್ಲೂ ಕೂಡ ಸಿಗಲಿಲ್ಲ. ಇನ್ನೊಂದು ಯಾವುದೋ ಒಂದು ಪ್ಲೇಸಲ್ಲಿ ಒಂದಿದೆ ಅಂತ ಹೇಳಿದ್ರು. ಇಲ್ಲಿ 100% ರೂಮ್ಸ್ ಇದ್ದೇ ಇರುತ್ತೆ ಎನಿ ಟೈಮ್ ಅಂತ ಹೇಳಿದ್ರು. ಹೋದ ತಕ್ಷಣ ಅಲ್ಲಿ ನನಗೆ ಕೇಳಿದ್ರು ಶಿವಗೋತ್ರನ ವಿಷ್ಣು ಗೋತ್ರನ, ಬಟ್ ಏನು ಕೇಳಿದ್ರು ಗೊತ್ತಿಲ್ಲ. ನಾನು ಶಿವಗೋತ್ರ ಅಂತ ಹೇಳಿದೆ. ನೆಕ್ಸ್ಟ್ ಬಿಲ್ಡಿಂಗಿಗೆ ಹೋಗಿ ಅಂತ ಹೇಳಿದ್ರು, ಬಟ್ ಅಲ್ಲಿ ಎಲ್ಲ ಫಿಲ್ ಆಗಿತ್ತು. ಇಲ್ಲಿ ಈ ಬಿಲ್ಡಿಂಗಲ್ಲಿ ಖಾಲಿ ಇದ್ದರೂ ಕೂಡ ನಮಗೆ ಕೊಡಲಿಲ್ಲ. ಬಟ್ ಏನಕ್ಕೆ ಅನ್ನೋ ಅಂತ ತಲೆಗೆ ಹುಳ ಇನ್ನೂ ಅದು ಹೋಗೇ ಇಲ್ಲ. ಸೊ ಅವ್ರು ಏನಕ್ಕೆ ಅದು ಗೋತ್ರ ಕೇಳಿದ್ರು ಅಂತ ಗೊತ್ತಾಗಲಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸೊ ಫೈನಲಿ ಹೇಗೋ 2 ರೂಮ್ ಸಿಕ್ತು ನಮಗೆ. ಸೊ ಅಲ್ಲಿ ಊಟಕ್ಕೆ ಅಂತ ನೋಡಿದ್ರೆ ಎಲ್ಲ ಹೋಟೆಲ್ಸು ಆಲ್ಮೋಸ್ಟ್ ಕ್ಲೋಸ್ ಆಗಿತ್ತು. ಸಿಕ್ಕಿದ್ರಲ್ಲಿ ಸಿರುಂಡೆ ಅಂದ್ಕೊಂಡು ಬೇಗ ಹುಡುಕಿದ್ವಿ. ಯಾವುದೋ ಒಂದು ಸಿಕ್ತು. ಊಟ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನೈಟ್ ಆಲ್ಟ್ ಆದ್ವಿ. ಬೆಳಗ್ಗೆ ಎದ್ಬಿಟ್ಟು ಸ್ವಾಮಿ ದರ್ಶನ ಮಾಡೋಣ. ಬೆಳಗ್ಗೆ ಟೈಮ್ ಇವಾಗ 5 ಗಂಟೆ ಆಗಿದೆ. ಹಂಗಾರೆ ಅದಲ್ರಲ್ಲ ಟೈಮ್ ಆಯ್ತು, ಚೆನ್ನಾಗಿ ಮಾತಾಡೋರಂತೆ. ಅದರಲ್ಲ ಬೇಗ ಗೊತ್ತಿಲ್ಲ. ಟೈರದು ಹೊಡಿಕೊಂಡು ಇಲ್ಲಿ ಕರ್ನಾಟಕ ಭವನ ಅಲ್ಲಿ ಮುಂದೆ ನಿಲ್ಲಿಸ್ಬಿಟ್ಟು ನೀನು ಕುಡಿಸ್ಕೊಂಡು ಇಲ್ಲಿ ಕರ್ನಾಟಕ ಭವನ ಯಾವುದು ಇದೆನಾ? ಇಲ್ಲೇ ಐತೆ ಕಡೆ ಕರ್ನಾಟಕ ಭವನ. ಎಲ್ಲ ಐತೆ ಎತ್ಕೊಂಡು ಕುಡಿಸ್ಕೊಂಡು ಮೇಲೆ ಹೌದಾ? ಇದು ಬಂದು ಹೋದ್ವಲ್ಲ ರಾತ್ರಿ. ನಾನು ಇದನ್ನೇ ತೋರಿಸಿದ್ದು ಕರ್ನಾಟಕ ಸರ್ಕಾರ ಅಂತ ನನ್ನ ಹೆಸರು. ಫೈನಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಪಡ್ಕೊಳ್ಳೋದಕ್ಕೆ ಅಂತ ಬಂದ್ವಿ. ನನಗಿದು ಮೊದಲನೇ ಜ್ಯೋತಿರ್ಲಿಂಗ, ನಮ್ಮ ಮನೆಯವ್ರಿಗೆ 2ನೇ ಜ್ಯೋತಿರ್ಲಿಂಗ. ಫಸ್ಟ್ ಅವ್ರು ಕೇದಾರ್ನಾಥ್ ವಿಸಿಟ್ ಮಾಡಿದರು. ಸೊ ಲಗೇಜ್ ಕೊಠಡಿ మేము రౌండ్ గుళ్ళకి పోయిరాప ఇంకో హాయ్ ఏం చేస్తాం అంటే స్వామి ఇదే చేసుకో స్వామి. నేను ఇప్పుడే కదా లోపల నేను ఇప్పుడే వస్తే మేము రౌండ్ గుళ్ళకి పోయిరాప. ಇಲ್ಲ ನೋಡ್ರಿ 156
ಒಳಗಡೆಗೆಲ್ಲ ಫುಲ್ ಮೊಬೈಲ್ ಎತ್ತಿಟ್ಟಿರೋದ್ರಿಂದ ನೋಡೋದಕ್ಕಾಗಲ್ಲ. ಸೊ ಅಲ್ಲೇನು ಗೋಲ್ಡ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅಲ್ಲೇ ದೇವಸ್ಥಾನ ಇರೋದು. ಆ್ಯಂಡ್ ಇದು ಔಟ್ಸ್ಕಟ್ಸಲ್ಲಿ ನಾನು ಬಂದು ವೀಡಿಯೋ ಮಾಡಿರೋದು. ಒಳಗಡೆ ವೀಡಿಯೋ ಮಾಡೋ ಪರ್ಮಿಷನ್ ಇರಲಿ, ಮೊಬೈಲ್ನೇ ತೊಗೊಂಡೋಗಂಗಿಲ್ಲ. ಅಲ್ಲೇ ಟೋಕನ್ ಕೊಟ್ಬಿಟ್ಟು ವಾಪಸ್ ಕೊಡ್ತಾರೆ. ಸೊ ಇದು ನೆಕ್ಸ್ಟು ಪ್ರಸಾದ ಕೌಂಟ್ರ್ ಇದೆ. ಲಡ್ಡು ಪ್ರಸಾದ ಸಿಗುತ್ತೆ ಇಲ್ಲಿ. ಬಾಕ್ಸಲ್ಲಿ ಹಾಕ್ಬಿಟ್ಟು ಪ್ರಸಾದನ ಕೊಡ್ತಾರೆ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ತುಂಬ ಏನಂತ ರಶ್ ಇರಲಿಲ್ಲ. ಬಟ್ ಗೋಡನಿಗೆ ಕೂಡ ಹಾಕಿದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಆಯಿತು. ರೆಸ್ಟ್ ಮಾಡೋದಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ ಇಲ್ಲಿ ನೋಡಿ. ಪ್ರಸಾದನ ಈ ಥರ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ. ಹತ್ರಿ ತಕ ಹತ್ರಿ ಹತ್ರಿ ಪಾರ್ಕಿಂಗ್ ಪಾರ್ಕಿಂಗ್ ಹತ್ತತ್ತೇನೆ ಹತ್ತಮ್ಮ ನೀನು. ಇಲ್ಲಿದ ಮೇಲೆ ಕುಂಡ್ರಸ್ ಹೊರಡ, ಇದ್ರ ಮೇಲೆ ಕುಂಡ್ರಸ್ರಿ. ಇಟ್ಕೊಂಡಿದ್ದೀನಿ ಹೇಳಿ, ಏನಾಗಲ್ಲ. ಇಲ್ಲಿಂದ ಮಂತ್ರಾಲಯ ಹೋಗೋಣ. ಮಂತ್ರಾಲಯ ನೈಟ್ ಆರ್ಟ್ ಆಗೋಣ. ಬೆಳಿಗ್ಗೆ ಎದ್ದು ಮಂತ್ರಾಲಯ ದೇವ್ರ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯಂಗೆ ಹೋಗೋಣ. ಅಲ್ಲಿಂದ ರಾಘವೇಂದ್ರ ಅದೇ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ವಿ, ಅಲ್ಲಿ ಹೋಗೋಣ. ಅಲ್ಲಿಂದ ಹೊರಟವರು ಸೀದಾ ಬಳ್ಳಾರಿ, ಇಲ್ಲ ಇದಕ್ಕೆ ಕೂಡಲ ಸಂಗಮ ಹೋಗ್ಬೇಕಾ? ಅಲ್ಲೇ ಕೂಡಲ ಸಂಗಮ ಹೋಗೋದು. ಕೂಡಲ ಸಂಗಮದಿಂದ ಬಿಜಾಪುರಿಂದ ಆಲ್ಮಟ್ಟಿ ಡ್ಯಾಮ್, ಅಲ್ಲಿಂದ ನಾಳೆ ಸಂಜೆ ತನಕ ಅಷ್ಟೇ ನೀವು ನೋಡೋದು. ಹಾಗಾದ್ರೆ ಬಿಜಾಪುರ ಕ್ಯಾನ್ಸಲ್ ಹಂಗಾಗಲ್ಲ. ನಾಳೆ ಸಂಜೆವರೆಗೂ ಎಷ್ಟು ಆಗ್ತಾವೋ ಅಷ್ಟು ನೋಡೋದು. ಈಗ ನೀವ್ ಹೇಳ್ತಿರೋ ಪ್ಲಾನಿಂಗ್ ಆದ್ರೆ ಎಷ್ಟೊತ್ತಿರ್ಬೇಕಿನ್ನ? ಇನ್ನೊಂದು ದಿವಸ ಲೇಟ್ ಆಗುತ್ತೆ. ನಾಳೆ ನೈಟ್ ಉಳ್ಕೋಬೇಕಾಗತ್ತಾ? ಹೆಂಗಪ್ಪ ದರ? ಅದೇ ಐಹೊಳೆ ಪಟ್ಟದ ಜಾಸ್ತಿ ಸಿಕ್ಕಾಪಟ್ಟೆ ನೋಡಕ್ಕಾಗಲ್ಲ. ಏನ್ ಚಿಕ್ಕಪ್ಪ ಎಷ್ಟಾಗುತ್ತೋ ಅಷ್ಟು ನೋಡ್ರಿ. ನಾಳೆ ಸಂಜೆ ತನಕ ನೋಡೋದು. ಸಂಜೆ ಎಷ್ಟು ಗಂಟೆಗೆ ಹೊರಟ್ರು ನೈಟ್ ಊರಾಗಿರ್ತೀವಿ. 5 ಅವರ್ ಜರ್ನಿ ಅಲ್ಲಿಂದ. ಎಲ್ಲಿಂದ ನೋಡ 4 ಗಂಟೆ 5 ಅವರ್ ಜರ್ನಿ. ಏನ್ರ ಮಾಡ್ತಿದ್ದೀರಾ? ಬಬ್ಲು ಬಬ್ಲು ಏ ಬಬ್ಲು ಚಿನ್ನೆ ಇಲ್ಲಿ ನೋಡ, ಇಲ್ಲಿ ಚೆನ್ನಾಗೈತಾ? ಡಿಕ್ಕಿ ಒಳಗೆ ಚೆನ್ನಾಗೈತಾ? ಚೆನ್ನಾಯ್ತಾ ಡಿಕ್ಕಿ ಒಳಗೆ? ಎಸಿ ಬಿಡ, ನೀರೆಲ್ಲ ಚೆಲ್ಲತ್ತೆ ಬಬ್ಬು. ಸೂಪರ್ ಆಗೈತಲ್ಲ ರೀ. ತಿರಿಕೆನೊಳಗೆಲ್ಲ ಒಂದಾಡ್ತಾವ್ರ ಕಣ್ರಿ. ಅದೇ ಆಟ. ನಮ್ಮ ಪಯಣ ಹೀಗೆ ನಿಮ್ಮ ಜೊತೆ ಸಾಗ್ತಾ ಇರುತ್ತೆ. ಸೊ ಮುಂದಿನ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯಾರೆಲ್ಲ ವಿಡಿಯೋನ ವಾಚ್ ಮಾಡಿದ್ದೀರಾ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ವಿಡಿಯೋನ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋಸ್ ನೋಡ್ತಾ ಇರಿ. ಬಾಯ್.